Hi students, welcome to the first PUC Computer Science online class. We are in the chapter of Introduction to the Computer, class number 9 students. Note this point, class number 9. See students, myself Umesh, your computer science lecturer. Today we are going to start the new concept called cache memory. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವು ಸ್ಟಡಿ ಮಾಡಲಿಕ್ಕೆ ಹೊರಡ್ತಿರೋ ನ್ಯೂ ಕಾನ್ಸೆಪ್ಟ್ ಬಂದು ಕೇಶ್ ಮೆಮೊರಿ. ಇವ್ರನ್ನ ನಾವು ಕ್ಯಾಚ್ ಮೆಮೊರಿ ಅಂತ ಕೂಡ ಕರಿತೀವಿ. ಕೇಶ್ ಮೆಮೊರಿ ಅಂತಾನು ಕರಿಬಹುದು, ಕ್ಯಾಚ್ ಮೆಮೊರಿ ಅಂತಾನು ಕರಿಬಹುದು. ನೋಡಿ ಫ್ರೆಂಡ್ಸ್, ವಾಟ್ ಈಸ್ ಕೇಶ್ ಮೆಮೊರಿ? 1 ಮಾರ್ಕ್ಗೂ ಕೊಡ್ತಾರೆ, 3 ಮಾರ್ಕ್ಸ್ಗೂ ಕೊಡ್ತಾರೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಏನು ಕೇಶ್ ಮೆಮೊರಿ ಅಂತಂದ್ರೆ ಅಂತ. ಐ ಹೋಪ್ ಎಲ್ರಿಗೂ ಮೈಂಡ್ ಫ್ರೆಶ್ ಇದೆ ಅಂತ ಅನ್ಸುತ್ತಾ? ದಯವಿಟ್ಟು ಫ್ರೆಶ್ ಇಲ್ಲ ಅಂತಂದ್ರೆ ಫ್ರೆಶ್ ಮಾಡ್ಕೊಳ್ಳಿ. ಬಂದ್ಬಿಡಿ ಸ್ಟೂಡೆಂಟ್ಸ್, ಕ್ಲಾಸ್ಗೆ ಸ್ಟಾರ್ಟ್ ಮಾಡ್ಬಿಡೋಣ. It is very high speed memory available inside the CPU in order to speed up the access of data and instructions stored in RAM memory. RAM stands for random access memory. RAM full form ಏನು? random access memory ಅಂತ ಕರಿತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೇಶ್ ಮೆಮೊರಿ ಅಂತಂದ್ರೆ ಇಟ್ ಈಸ್ ಎ ವೆರಿ ಹೈ ಸ್ಪೀಡ್ ಮೆಮೊರಿ, ಅಂದ್ರೆ ತುಂಬಾ ಸ್ಪೀಡ್ ಅಲ್ಲಿ ವರ್ಕ್ ಆಗುವಂತ ಮೆಮೊರಿ ಅಂತ. ಅವೈಲಬಲ್ ಇನ್ಸೈಡ್ ದ CPU. ಎಲ್ಲಿರ್ತಾನೆ ಇವನು? CPU ಒಳಗಡೆ ಇರ್ತಾನೆ. CPU ಫುಲ್ ಫಾರ್ಮ್ ಏನು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇನ್ ಆರ್ಡರ್ ಟು ಸ್ಪೀಡ್ ಅಪ್ ದ ಆಕ್ಸೆಸ್ ಆಫ್ ಡೇಟಾ, ಇವನ್ ಏನ್ ಮಾಡ್ತಾನೆ? ನಿಮ್ಮ CPU ಏನ್ ಆಕ್ಸೆಸ್ ಮಾಡುತ್ತೆ ಡೇಟಾನ, ಅದನ್ನ ಸ್ಪೀಡ್ ಜಾಸ್ತಿ ಮಾಡ್ತಾನೆ. ಅಂಡ್ ಇನ್ಸ್ಟ್ರಕ್ಷನ್ ಸ್ಟೋರ್ಡ್ ಇನ್ RAM. ಆ ಇನ್ಸ್ಟ್ರಕ್ಷನ್ಸ್ ಏನ್ ಸ್ಟೋರ್ ಆಗಿರುತ್ತೆ RAM ಅಲ್ಲಿ, ಅದ್ರ ಕೆಪಾಸಿಟಿನ ಜಾಸ್ತಿ ಮಾಡ್ತಾನೆ. ವಾಟ್ ಈಸ್ ಕೇಶ್ ಮೆಮೊರಿ ಅಂತಂದ್ರೆ ತುಂಬಾ ಸಿಂಪಲ್. ಇಟ್ ಈಸ್ ಅ ವೆರಿ ಹೈ ಸ್ಪೀಡ್ ಮೆಮೊರಿ ಅವೈಲಬಲ್ ಇನ್ಸೈಡ್ ದ CPU ಇನ್ ಆರ್ಡರ್ ಟು ಸ್ಪೀಡ್ ಅಪ್ ದ ಆಕ್ಸೆಸ್ ಆಫ್ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ಸ್ ಸ್ಟೋರ್ಡ್ ಇನ್ RAM ಮೆಮೊರಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಯೂಸ್ ಟು ಇನ್ಕ್ರೀಸ್ ದ ಸ್ಪೀಡ್ ಆಫ್ ಪ್ರೊಸೆಸಿಂಗ್. ನಿಮ್ಮ ಕಂಪ್ಯೂಟರ್ ಏನ್ ಪ್ರೊಸೆಸ್ ನ ಮಾಡ್ತಾನೆ, ಒಂದು CPU ಪ್ರೊಸೆಸಿಂಗ್ ನ ಮಾಡ್ತಾನೆ, ಅದ್ರ ಸ್ಪೀಡ್ ನ ಜಾಸ್ತಿ ಮಾಡಿ ಕೊಡ್ತಾನೆ. ಡ್ಯೂರಿಂಗ್ ದ ಪ್ರೊಸೆಸ್ ದ CPU ಫಸ್ಟ್ ಚೆಕ್ ಕೇಶ್ ಮೆಮೊರಿ ಫಾರ್ ದ ರಿಕ್ವೈರ್ಡ್ ಡೇಟಾ. ಮೊದಲಿಗೆ CPU ಏನ್ ಮಾಡ್ತಾನೆ? ಬೇಕಾಗಿರುವಂತ ಡೇಟಾನ ಕೇಶ್ ಮೆಮೊರಿಯಲ್ಲಿ ಹುಡುಕ್ತಾನೆ. ಇಫ್ ಡೇಟಾ ಇಸ್ ನಾಟ್ ಫೌಂಡ್ ಇನ್ ಕೇಶ್ ಮೆಮೊರಿ, then it looks in the RAM for required data. ಡೇಟಾ ಸಿಗಲಿಲ್ಲ ಅಂತಂದ್ರೆ ಕೇಶ್ ಮೆಮೊರಿಯಲ್ಲಿ RAM ಇಂದ ಡೇಟಾನ ರೀಡ್ ಮಾಡ್ಕೊಳ್ತಾನೆ. ನೋಡಿ ಸ್ಟೂಡೆಂಟ್ಸ್, ಕೇಶ್ ಮೆಮೊರಿ ಇಸ್ ವೆರಿ ಎಕ್ಸ್ಪೆನ್ಸಿವ್, ಅಮೌಂಟ್ ಜಾಸ್ತಿ ಸ್ಟೂಡೆಂಟ್ಸ್. ಜನರಲಿ ಕಂಪ್ಯೂಟರ್ಸ್ ಹಾವ್ ಕೇಶ್ ಮೆಮೊರಿ ಸೈಜಸ್ ಎಲ್ಲಿಂದ ಎಲ್ಲಿವರೆಗೂ? 256 KB ಟು 2 MB. 256 KB ಕಿಲೋಬೈಟ್ಸ್ ಅಂತ ಕರಿತೀವಿ, 2 MB ಮೆಗಾಬೈಟ್ಸ್ ಅಂತ ಕರಿತೀವಿ. ಜನರಲ್ ಆಗಿ ಕೇಶ್ ಮೆಮೊರಿ ಸೈಜು 256 KB ಇಂದ 2 MB ವರೆಗೂ ಇರುತ್ತೆ ಸ್ಟೂಡೆಂಟ್ಸ್. ನೋಡಿ, L1 ಕೇಶ್, L2 ಕೇಶ್. ಕೇಶ್ ಮೆಮೊರಿಯಲ್ಲಿ ಡಿಫರೆಂಟ್ ಕೇಶಸ್ ಬರುತ್ತೆ ಸ್ಟೂಡೆಂಟ್ಸ್. ಅದನ್ನ ನಾವು L1 ಕೇಶ್ ಅಂತ ಕರಿತೀವಿ, ಇನ್ನೊಂದನ್ನ L2 ಕೇಶ್ ಅಂತ ಕರಿತೀವಿ. L1 ಸ್ಟ್ಯಾಂಡ್ಸ್ ಫಾರ್ ಲೆವೆಲ್ 1 ಅಂತ. ಏನ್ ಸ್ಟೂಡೆಂಟ್ಸ್ L1 ಅಂತಂದ್ರೆ? ಲೆವೆಲ್ 1. L2 ಅಂತಂದ್ರೆ ಲೆವೆಲ್ 2. ಲೊಕೇಟೆಡ್ ಇನ್ಸೈಡ್ ದ CPU, ಲೊಕೇಟೆಡ್ ಔಟ್ಸೈಡ್ ದ CPU. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. L1 ಕೇಶ್ ಎಲ್ಲಿ ಲೊಕೇಟ್ ಆಗಿರುತ್ತೆ ಅಂತಂದ್ರೆ ಇನ್ಸೈಡ್ ದ CPU ಲೊಕೇಟ್ ಆಗಿರುತ್ತೆ, CPU ಒಳಗಡೆ ಸ್ಟೂಡೆಂಟ್ಸ್. L2 ಕೇಶ್ ಲೊಕೇಟೆಡ್ ಔಟ್ಸೈಡ್ ದ CPU, ಅಂದ್ರೆ CPU ಇಂದ ಆಚೆ. ಎಲ್ಲಿ? ದಟ್ ಈಸ್ ಆನ್ ದ ಮದರ್ ಬೋರ್ಡ್. ಮದರ್ ಬೋರ್ಡ್ ಮೇಲೆ ಇರುತ್ತೆ. ನೋಡಿ ಫ್ರೆಂಡ್ಸ್, ದ CPU ಹ್ಯಾಡ್ ಲೆವೆಲ್ 1 ಕೇಶ್, ಲೆವೆಲ್ 2 ಕೇಶ್. ಸಮ್ CPUs ಹ್ಯಾವ್ ಸಪರೇಟ್ ಲೆವೆಲ್ 3 ಕೇಶ್. ನಾವು ಜನರಲ್ ಆಗಿ ನೋಡೋದು L1 ಲೆವೆಲ್ 1, L2 ಲೆವೆಲ್ 2. ಹಾಗೆ ನವೇಡೇಸ್ ನೀವು ನೋಡಿದಾಗ ಲೆವೆಲ್ 3 ಕೂಡ ಬಂದಿದೆ. ನಾವು ಹೈ ಎಂಡ್ ಪ್ರೊಸೆಸರ್ ಕಮ್ಸ್ ವಿತ್ ಲೆವೆಲ್ 3 ಕೇಶ್. ದ L1, L2, L3 ಕೇಶ್ ಸ್ಟೋರ್ಸ್ ಮೋಸ್ಟ್ ರೀಸೆಂಟ್ಲಿ ಎಕ್ಸಿಕ್ಯೂಟಬಲ್ ಇನ್ಸ್ಟ್ರಕ್ಷನ್ಸ್. L1, L2, L3 ಏನ್ ಮಾಡ್ತಾರೆ? ಈಗ ಅಟ್ ಪ್ರೆಸೆಂಟ್ ಯಾವ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ಬೇಕು ಅದನ್ನ ಮಾತ್ರ ಸ್ಟೋರ್ ಮಾಡ್ಕೊಳ್ತಾರೆ. ಈ ಕೇಶ್ ಮೆಮೊರಿ ಸೈಜಸ್ ವೇರೀಸ್ ಫ್ರಮ್ ಎಲ್ಲಿಂದ ಎಲ್ಲಿವರೆಗೂ? L1 ಅನ್ನೋನು 256 KB ಇರ್ತಾನೆ, L2 ಅನ್ನೋನು 6 MB ಅಲ್ಲಿ ಇರ್ತಾನೆ, ಮೆಗಾಬೈಟ್ಸ್. L3 ಅನ್ನೋನು ಅಪ್ ಟು 12 MB ವರೆಗೂ ಅಷ್ಟು ಡೇಟಾನ ಕೇಶ್ ಮೆಮೊರಿ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಡಯಾಗ್ರಾಮ್ ಕೂಡ ಇದೆ, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಡಯಾಗ್ರಾಮ್. ಇಲ್ಲಿದೆ ನೋಡಿ ರಿಜಿಸ್ಟರ್ಸ್,
L1 cache ನಾನು ಹೇಳಿದ್ನಲ್ಲ CPU ಒಳಗಡೆ ಇದೆ ಅದು ಡಯಾಗ್ರಾಮ್. L2 cache ಮೆಮೊರಿ ಡಿಸ್ಕ್. ಐಡಿಯಾ ಬಂತ ನೋಡಿ. L1 CPU ಒಳಗಡೆ ಇದ್ದಾನೆ, L2 CPU ಇಂದ ಆಚೆ ಇರ್ತಾನೆ, ಮೆಮೊರಿ ಇದ್ದಾನೆ, ಡಿಸ್ಕ್ ಇದ್ದಾನೆ. ನಮಗ್ ಬೇಕಾಗಿರುವಂತ ಡೇಟಾ ಫಸ್ಟ್ ಕೇಶ್ ಮೆಮೊರಿಯಲ್ಲಿ ಇದೆಯಾ ಅಂತ ಚೆಕ್ ಮಾಡುತ್ತೆ ಪ್ರೊಸೆಸರ್. ಇಲ್ಲ ಅಂತಂದ್ರೆ ಟೆನ್ಷನ್ ತಗೊಳ್ಳಲ್ಲ, ಮೆಮೊರಿಯಿಂದ ರೀಡ್ ಮಾಡ್ಕೊಳ್ಳುತ್ತೆ. ಬಟ್ ಮತ್ತೆ ರಿಪೀಟ್ ಆಗಬೇಕು ಅಂದಾಗ ಕೇಶ್ ಮೆಮೊರಿಯಿಂದ ತಗೊಳುತ್ತೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. again I am explaining students, cache memory is a very high speed memory available inside the CPU in order to speed up the access of data and instructions stored in RAM. CPU cache memory ಅಲ್ಲಿ ನಮಗೆ two types of caches ಸಿಗುತ್ತೆ. one is called L1, L2. L1 stands for level 1, L2 stands for level 2. ಜನರಲ್ ಆಗಿ cache memory ಸೈಜ್ ಏನಿರುತ್ತೆ ಅಂತಂದ್ರೆ 256 KB ಇಂದ 2 MB ಇರುತ್ತೆ. L1, L2, L3 students. Nowadays you can see L3 cache also, and there are different sizes: 256 KB, 6 MB, 12 MB. Idea banta? This is the diagram. 3 marks ಕೇಳಿದ್ರೆ ಇಷ್ಟು ಕಂಪ್ಲೀಟ್ ಬರಿಬೇಕು ಸ್ಟೂಡೆಂಟ್ಸ್. ಬನ್ನಿ ನೆಕ್ಸ್ಟ್ ಟಾಪಿಕ್ ಕೊಟ್ಟೋಗೋಣ. ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ವೆರಿ ವೆರಿ ಇಂಟ್ರೆಸ್ಟಿಂಗ್. ನಾವು ಬಹಳ ಹಿಂದೆ ಕೊಟ್ಟೋಗೋಣ ಸ್ಟೂಡೆಂಟ್ಸ್. ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಹೇಗಿತ್ತು ಸರ್? ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ನೋಡಿ ಸ್ಟೂಡೆಂಟ್ಸ್, ಎಲ್ಲಿದೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಮೊದಲ ಜನರೇಷನ್ ಕಂಪ್ಯೂಟರ್ಸ್ ಹೇಗಿತ್ತು ಅಂತ. ರೈಟ್ ಡೌನ್ ಸ್ಟೂಡೆಂಟ್ಸ್, ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಬರ್ಕೊಳ್ಳಿ. ನೋಡಿ ಹೇಗಿತ್ತು ಅಂತ ನೋಡಿ. ಒಬ್ರೊಬ್ರು ಇಷ್ಟೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಸ್ಟೂಡೆಂಟ್ಸ್. ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಕರಿತಿದ್ವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಜನರೇಷನ್ಸ್ ಆಫ್ ದ ಕಂಪ್ಯೂಟರ್ಸ್ ಅಂದ್ರೆ ಏನು ಸರ್? ದ ಡೆವಲಪ್ಮೆಂಟ್ ಇನ್ ದ ಸೈಜ್, ಮೆಮೊರಿ, ಸ್ಪೀಡ್, ಕಾಸ್ಟ್ ಆಫ್ ದ ಕಂಪ್ಯೂಟರ್ ನೌನ್ ಆಸ್ ಜನರೇಷನ್ಸ್ ಆಫ್ ಕಂಪ್ಯೂಟರ್. ಅಂದ್ರೆ ಕಂಪ್ಯೂಟರ್ ನ ಸೈಜ್ ಅಲ್ಲಿ, ಮೆಮೊರಿಯಲ್ಲಿ, ಸ್ಪೀಡ್ ಅಲ್ಲಿ, ಕಾಸ್ಟ್ ಅಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ಸ್ ನಾವೇನಂತ ಕರಿತೀವಿ? ಜನರೇಷನ್ಸ್ ಆಫ್ ದ ಕಂಪ್ಯೂಟರ್ಸ್ ಅಂತ ಕರಿತೀವಿ. ನೋಡಿ ಸ್ಟೂಡೆಂಟ್ ಸ್ಕ್ರೀನ್ ನ, ಇದು ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಹೇಗಿತ್ತು ಅಂತ ನೋಡಿ. ಎಷ್ಟೆಲ್ಲ ಕಾಂಪೋನೆಂಟ್ಸ್ ಯೂಸ್ ಮಾಡಿದ್ದಾರೆ. ಸೊ ಇವರೊಬ್ರು ಯಾರೋ ಒಬ್ರು ಆ ಕನೆಕ್ಷನ್ಸ್ ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೋಡಿ ಸ್ಟೂಡೆಂಟ್ಸ್, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದೇ ಫಸ್ಟ್ ಜನರೇಷನ್ ಕನೆಕ್ಷನ್ಸ್ ಹೇಗಿತ್ತು ಅಂತ ನೋಡಿ. ನೋಡಿ ಸ್ಟೂಡೆಂಟ್ಸ್ ಹೇಗಿತ್ತು ಅಂತ ಐಡಿಯಾ ಬರ್ತಾ ಇದೆಯಾ? ಆಶ್ಚರ್ಯನೂ ಆಗ್ತಾ ಇದೆಯಾ? ನೋಡಿ, ಒಬ್ರು ಆ ಕನೆಕ್ಷನ್ಸ್ ನೆಲ್ಲನೂ ನೋಡ್ತಾ ಇದ್ದಾರೆ, ಕನೆಕ್ಷನ್ಸ್ ಕೂಡ ಕೊಡ್ತಾ ಇದ್ದಾರೆ. ಸೊ ಈ ತರ ಮೊದಲಿಗೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅನ್ನೋದು ಸ್ಟಾರ್ಟ್ ಆಗಿತ್ತು. ಐಡಿಯಾ ಬರ್ತಾ ಇದೆಯಾ ಸ್ಟೂಡೆಂಟ್ಸ್? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಜನರೇಷನ್ ಅನ್ನೋದು ವೇಟ್ಸ್ ಇನ್ ರೇಂಜ್ ಆಫ್ ಟನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಕಂಪ್ಯೂಟರು ಟನ್ಗಳ ಗಟ್ಲೆ ಇತ್ತು. ಅಲ್ಲಿಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ಕಂಪ್ಯೂಟರ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ಬೇಕು ಅಂತಂದ್ರೆ ಮಿನಿಮಮ್ ಲಾರಿ ಬೇಕಾಗಿತ್ತು. ಹೌದು, ನಿಜ. ಲಾರಿಯಿಂದ ಒಂದು ಕಂಪ್ಯೂಟರ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ಬೇಕಾಗಿತ್ತು. ಯಾಕಂದ್ರೆ ತೂಕ ತುಂಬಾ ಜಾಸ್ತಿ, ಟನ್ನುಗಳ ಗಟ್ಲೆ ಇತ್ತು. ಐಡಿಯಾ ಬರ್ತಾ ಇದೆಯಾ ಸ್ಟೂಡೆಂಟ್ಸ್? ನೋಡಿ ಸ್ಟೂಡೆಂಟ್ಸ್, ಇದ್ರ ಟೆಕ್ನಾಲಜಿನ ಫಸ್ಟ್ ನೋಟ್ ಮಾಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ರೈಟ್ ಡೌನ್ ಸ್ಟೂಡೆಂಟ್ಸ್, ಟೆಕ್ನಾಲಜಿ ಬರ್ಕೊಳ್ಳಿ ಎಲ್ರು. ಟೆಕ್ನಾಲಜಿ, ರೈಟ್ ಡೌನ್ ಸ್ಟೂಡೆಂಟ್ಸ್. ವ್ಯಾಕ್ಯೂಮ್ ಟ್ಯೂಬ್, ಟೆಕ್ನಾಲಜಿ ಬಂದು ವ್ಯಾಕ್ಯೂಮ್ ಟ್ಯೂಬ್. ಡಯಾಗ್ರಾಮ್ ಅಲ್ಲಿ ನೀವು ನೋಡ್ತಾ ಇರ್ತೀರಾ. ಡ್ಯೂರೇಷನ್ ಬರ್ಕೊಳ್ಳಿ ಸ್ಟೂಡೆಂಟ್ಸ್, ಎಲ್ಲದಕ್ಕೂ ಡ್ಯೂರೇಷನ್ ಬಹಳ ಇಂಪಾರ್ಟೆಂಟ್. ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಎಲ್ಲಿಂದ ಎಲ್ಲಿವರೆಗೂ ಯೂಸ್ ಮಾಡ್ತಿದ್ರು ಅಂತಂದ್ರೆ 1940ರಿಂದ ಹಿಡಿದು 1956ರವರೆಗೂ ಯೂಸ್ ಮಾಡ್ತಿದ್ರು. ದಟ್ ಈಸ್ 1940 to 1956. ಸಿ ಸ್ಟೂಡೆಂಟ್ಸ್, ಹೇಗಿತ್ತು ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದ ಟೆಕ್ನಾಲಜಿ ಇಸ್ ಕಾಲ್ಡ್ ವ್ಯಾಕ್ಯೂಮ್ ಟ್ಯೂಬ್ ಸ್ಟೂಡೆಂಟ್ಸ್. ದೇ ವರ್ ಯೂಸ್ಡ್ ಸ್ಲೋ ಇನ್ ಪ್ರೊಸೆಸಿಂಗ್. ನಿಮ್ಮ ಪ್ರೊಸೆಸಿಂಗ್ ಅಂತ ತಗೊಂಡ್ರೆ ಬಹಳ ಕಡಿಮೆ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ಯಾವಾಗಲೂ ಕಡಿಮೆನೇ ಇರೋದು ಸ್ಟೂಡೆಂಟ್ಸ್. ಅಂಡ್ ದೇ ವರ್ ಫೆಮಿಲಿಯರ್ ವಿತ್ ಓನ್ಲಿ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಇಲ್ಲಿ ಏನಾಗಿತ್ತು, ಅವ್ರಿಗೆ ಕೊಡುವಾಗ ನೀವು ಹೈ ಲೆವೆಲ್ ಲ್ಯಾಂಗ್ವೇಜಸ್ ಯೂಸ್ ಮಾಡೋ ಹಾಗೆ ಇಲ್ಲ. ಅಂದ್ರೆ ಬೈನರಿ ಝೀರೋಸ್ ಅಂಡ್ ಒನ್ಸ್ ನ ಕಲ್ತ್ಕೊಂಡು ಅದರಿಂದಾನೇ ಇನ್ಪುಟ್ ನ ಕೊಡ್ಬೇಕಾಗಿತ್ತು ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಅಲ್ಲಿ. ಐಡಿಯಾ ಬಂತಾ ಸ್ಟೂಡೆಂಟ್ಸ್? ಹಾಗೆ ನೋಟ್ ಮಾಡ್ಕೊಳ್ಳಿ. ಈ 3 ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಎಲ್ಲಿದೆ ನೋಡಿ, ENIAC, EDVAC, UNIAC. ನೋಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಬರ್ಕೊಳ್ಳಿ ಇದನ್ನ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ENIAC ಸ್ಟ್ಯಾಂಡ್ಸ್ ಫಾರ್ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಅಂಡ್ ಕಂಪ್ಯೂಟರ್.
ಸೊ ಈ ಮೂರು ಟೆಕ್ನಾಲಜೀಸ್ ರಿಲೇಟೆಡ್ ಕಂಪ್ಯೂಟರು ಫಸ್ಟ್ ಜನರೇಷನ್ ಅಲ್ಲಿ ಇಂಟ್ರೊಡ್ಯೂಸ್ ಆಗ್ತವೆ. ಅದು ಯಾವ್ಯಾವ್ದು ಅಂತಂದ್ರೆ, ಒಂದು ENIAC ಅಂತ ಕರಿತೀವಿ. ENIAC ಫುಲ್ ಫಾರ್ಮ್ ಏನು ಅಂತಂದ್ರೆ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಅಂಡ್ ಕಂಪ್ಯೂಟರ್ ಅಂತ ಕರಿತೀವಿ. ಆಫ್ಟರ್ ದಟ್ take down the next one, that is called EDVAC. ಯಾವ್ದದು? EDVAC. EDVAC stands for electronic discrete variable automatic computer. The another technology was introduced in the first generation of computer. The technology related is called EDVAC. EDVAC stands for electronic discrete variable automatic computer. Take down the next one, students, which is called UNIAC. UNIAC. It stands for Universal Automatic Computer. Universal Automatic Computer. This is also another technology related computer, and it is referred as the first commercial computer which is available to the user. UNIAC ಅನ್ನೋನು ಮೊದಲಿಗೆ ಕಮರ್ಷಿಯಲ್ ಆಗಿ ಯಾರಾದ್ರೂ ಪರ್ಚೇಸ್ ಮಾಡೋಗಿದ್ರೆ ಪರ್ಚೇಸ್ ಮಾಡಬಹುದು ಅಂತ ಇತ್ತು ಸ್ಟೂಡೆಂಟ್ಸ್. ಐಡಿಯಾ ಬಂತಾ? ದಿಸ್ ಇಸ್ ಅಬೌಟ್ ಯುವರ್ ಫಸ್ಟ್ ಜನರೇಷನ್ಸ್ ಆಫ್ ದ ಕಂಪ್ಯೂಟರ್. ನಿಮ್ಗೆ ಏನಾದ್ರೂ ಎಕ್ಸಾಮ್ ಅಲ್ಲಿ ಫಸ್ಟ್ ಜನರೇಷನ್ ಕೊಟ್ರೆ ಡಯಾಗ್ರಾಮ್ ಬರೆಯುವ ನೆಸೆಸಿಟಿ ಇಲ್ಲ. ಇದನ್ನ ಬರೆಯೋಕ್ಕೂ ಆಗೋಲ್ಲ ಸ್ಟೂಡೆಂಟ್ಸ್. ನೋಡಿ ಹೇಗಿದೆ ಡಯಾಗ್ರಾಮು. ಸೊ ನಾನ್ ನಿಮ್ಗೆ ಫಸ್ಟ್ ಜನರೇಷನ್ ಗೊತ್ತಾಗ್ಲಿ ಅಂತ ಹೇಳಿ ಇಂಟರ್ನೆಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಈ ತರ ಸೆಟ್ ಮಾಡ್ಕೊಂಡು ಶೋ ಮಾಡ್ತಾ ಇರೋದು ಸ್ಟೂಡೆಂಟ್ಸ್. ಐಡಿಯಾ ಬಂತಾ? ಸೊ ನಿಮಗೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಏನಾದ್ರು ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಏನೇನ್ ಬರೀಬೇಕು ಸರ್? ಹೆಡಿಂಗ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಹಾಕಿ, ಟೆಕ್ನಾಲಜಿ ವ್ಯಾಕ್ಯೂಮ್ ಟ್ಯೂಬ್ಸ್ ಹಾಕಿ, ಡ್ಯೂರೇಷನ್ 1940 to 1956 ಹಾಕಿ, ನಾನು ಹೇಳಿರೋ ಪಾಯಿಂಟ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ. ಏನು? they are slow in processing, they were used low level programming languages, their weights in range of tons, weight ಎಷ್ಟಿತ್ತು? ಟನ್ನುಗಳ ಗಟ್ಟಲೆ ಇತ್ತು. and the other technologies was introduced. One is called ENIAC, electronic numerical integrator and computer. Next one is called EDVAC, electronic discrete variable automatic computer. Next one UNIAC, universal automatic computer. ಸೊ ಇದಕ್ಕೆ ಸಮ್ ಅಡ್ವಾಂಟೇಜಸ್ ಕೇಳಿದ್ರೆ ಇದೇ ಪಾಯಿಂಟ್ಸ್ ನ ಕೂಡ ಬರೀಬಹುದು ಸ್ಟೂಡೆಂಟ್ಸ್. ದಿಸ್ ಇಸ್ ಅಬೌಟ್ ಯುವರ್ ಫಸ್ಟ್ ಜನರೇಷನ್ಸ್ ಆಫ್ ಕಂಪ್ಯೂಟರ್. ಐಡಿಯಾ ಬಂತಾ? ಎಲ್ಲರಿಗೂ ಅರ್ಥ ಆಗ್ತಿದೆ? ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಪಿಕ್ಚರ್ಸ್? ಬನ್ನಿ ಸ್ಟೂಡೆಂಟ್ಸ್, ಸೆಕೆಂಡ್ ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಬರೋಣ. ನೋಡಿ ಸ್ಟೂಡೆಂಟ್ಸ್, ಸ್ಕ್ರೀನ್ ಮೇಲೆ ಹೇಗಿದೆ ಸೆಕೆಂಡ್ ಜನರೇಷನ್? ಬರ್ಕೊಳ್ಳಿ ಸ್ಟೂಡೆಂಟ್ಸ್. ನೋಡಿ ಈ ಫೋಟೋ ನೋಡಿ. ಹಾಗೆ ಈ ಫೋಟೋದಲ್ಲಿ ನಿಮ್ ಕ್ಲಾರಿಟಿ ಬಂದ್ಬಿಡ್ತಾ ಇದೆ. ನಮ್ಮ ಕಂಪ್ಯೂಟರ್ ರೂಮ್ ತುಂಬಾ, ಬಿಲ್ಡಿಂಗ್ ತುಂಬಾ ಇರ್ತಾ ಇದ್ದಿದ್ದು ಒಂದು ರೂಮ್ ಒಳಗಡೆ ಇರೋಷ್ಟು ಒಂದು ಟೇಬಲ್ ಮೇಲೆ ಬಂದ್ಬಿಟ್ಟಿದೆ. ಅಂಡ್ ಇಲ್ಲೊಬ್ಬ ಟೈಪ್ ರೈಟರ್ ಆಪರೇಟ್ ಮಾಡ್ತಾ ಇದ್ದಾನೆ ನೋಡಿ, ಟೈಪ್ ಮಾಡ್ತಾ ಇದ್ದಾನೆ. ಇಲ್ಲೊಬ್ರು ಇದಾರೆ ನೋಡಿ, ಅವರು ಕಂಪ್ಯೂಟರ್ ಏನ್ ಇವ್ನು ಟೈಪ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ. ಇವರು ಆಗ್ತಾನೆ ಸ್ಮಾರ್ಟ್ ಆಗು ಇದಾರೆ ನೋಡಿ. ಸ್ಮಾರ್ಟ್ ಆಗಿದಾರ? ಜಸ್ಟ್ ಜೋಕ್ ಮಾಡಿದೆ ಅಷ್ಟೇ ಸ್ಟೂಡೆಂಟ್ಸ್. ನೋಡ್ಕೊಳ್ಳಿ, ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ರೈಟ್ ಆನ್ ಸ್ಟೂಡೆಂಟ್ಸ್. ಮೊದಲಿಗೆ ನಾವು ಬರಿಬೇಕಾಗಿರೋದು ಏನು? ಟೆಕ್ನಾಲಜಿ. ನೋಡಿ ಸೆಕೆಂಡ್ ಜನರೇಷನ್ ಹೇಗಿತ್ತು ಅಂತ ನೋಡಿ ಸ್ಟೂಡೆಂಟ್ಸ್. ಇಬ್ರು ಕೂತಿದ್ದಾರೆ ನೋಡಿ, ಅಬ್ಸರ್ವ್ ಮಾಡ್ತಾ ಇದ್ದಾರೆ ಏನೇನ್ ಬರ್ತಾ ಇದೆ ಸಿಗ್ನಲ್ಸ್ ಅಂತ ಹೇಳಿ. ಇಲ್ಲೂ ಇದೆ ನೋಡಿ, ಸ್ಕ್ರೀನು ಕಾಣಿಸ್ತಾ ಇದೆ. ದಿಸ್ ಇಸ್ ಅಬೌಟ್ ಯುವರ್ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್. ರೈಟ್ ಆನ್ ಸ್ಟೂಡೆಂಟ್ಸ್. ಟೆಕ್ನಾಲಜಿ, ಟ್ರಾನ್ಸಿಸ್ಟರ್ ಬರ್ಕೊಳ್ಳಿ. ದ ಸೆಕೆಂಡ್ ಜನರೇಷನ್ ಟೆಕ್ನಾಲಜಿ ಇಸ್ ಟ್ರಾನ್ಸಿಸ್ಟರ್. ರೈಟ್ ಆನ್ ಸ್ಟೂಡೆಂಟ್ಸ್. ನೋಡಿ ಟ್ರಾನ್ಸಿಸ್ಟರ್ ಹೇಗಿತ್ತು ಅಂತ. ಡ್ಯೂರೇಷನ್ ಬರ್ಕೊಳ್ಳಿ, 1956 to 1963. ಆವಾಗಲೇ ನಮಗೆ 1940 ಇಂದ 1956 ವರೆಗೂ ಫಸ್ಟ್ ಜನರೇಷನ್. ಸೆಕೆಂಡ್ ಜನರೇಷನ್ ಬಂದ್ರೆ 1956 ಇಂದ ಹಿಡಿದು 1963. ಅರ್ಥ ಆಗ್ತಿದ್ಯಾ? ನೋಡಿ ಟ್ರಾನ್ಸಿಸ್ಟರ್ ಬಂದ್ಬಿಡ್ತು, ವ್ಯಾಕ್ಯೂಮ್ ಟ್ಯೂಬ್ಸ್ ಹೊಟ್ಟೋಯ್ತು. ಐಡಿಯಾ ಬಂತ ಸ್ಟೂಡೆಂಟ್ಸ್? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿ ಆರ್ ಇನ್ ದ ಕಾನ್ಸೆಪ್ಟ್ ಆಫ್ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್. ದ ಟೆಕ್ನಾಲಜಿ ಈಸ್ ಕಾಲ್ಡ್ ಟ್ರಾನ್ಸಿಸ್ಟರ್. The duration is called 1956 to 1963. The transistors are smaller students and they are replaced the huge vacuum tubes. ಅಂದ್ರೆ ಮೊದಲಿಗೆ ಏನ್ ವ್ಯಾಕ್ಯೂಮ್ ಟ್ಯೂಬ್ಸ್ ನ ಯೂಸ್ ಮಾಡಿದ್ರು, ಆ ವ್ಯಾಕ್ಯೂಮ್ ಟ್ಯೂಬ್ಸ್ ಪ್ಲೇಸ್ ಅಲ್ಲಿ ಟ್ರಾನ್ಸಿಸ್ಟರ್ ನ ಇಡ್ತಾ ಬಂದ್ರು. ಸೊ ಯಾವಾಗ ಟ್ರಾನ್ಸಿಸ್ಟರ್ ನ ಇಟ್ಟರು, ಆಟೋಮೆಟಿಕ್ ಆಗಿ ಕಂಪ್ಯೂಟರ್ ಅನ್ನೋದು ಏನಾಯ್ತು, ಸೈಜ್ ಅಲ್ಲಿ ಕಡಿಮೆ ಆಗೋಯ್ತು ಸ್ಟೂಡೆಂಟ್ಸ್. ದ ಟ್ರಾನ್ಸಿಸ್ಟರ್ ವಾಸ್ ರೀಪ್ಲೇಸ್ಡ್ ದ ಹ್ಯೂಜ್ ವ್ಯಾಕ್ಯೂಮ್ ಟ್ಯೂಬ್ಸ್. ನೆನಪಲ್ಲಿ ಇಟ್ಕೊಳ್ಳಿ.
and they were familiar with assembly level languages and high level languages for programming. ಅಂದ್ರೆ ಇಲ್ಲೇನಾಗುತ್ತೆ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಸ್ ಕೂಡ ಬಂತು ಅಂಡ್ ನಿಮ್ಮ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜಸ್ ಕೂಡ ಇಲ್ಲಿಂದಾನೇ ಬಂದ್ಬಿಡ್ತು ಸ್ಟೂಡೆಂಟ್ಸ್. ಐಡಿಯಾ ಬರ್ತಾ ಇದೆಯಾ? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮಗಿಲ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಸ್ ಅಂತ ಕೂಡ ಬರುತ್ತೆ ಅಂಡ್ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಂತ ಕೂಡ ಬರುತ್ತೆ. ಈ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಸ್ ಅಂಡ್ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಇಂದ ಅಡ್ವಾಂಟೇಜ್ ಏನು ಸರ್ ಅಂತಂದ್ರೆ ಪ್ರೋಗ್ರಾಮಿಂಗ್ ಗೋಸ್ಕರ ಯೂಸ್ ಮಾಡ್ತಾ ಇದ್ರು. ಅದೇ ನೀವು ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ನ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ನಮ್ಗೆ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಮಾತ್ರ ಇತ್ತು. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೇನಾಗುತ್ತೆ, ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕೂಡ ಸಿಗುತ್ತೆ ಸ್ಟೂಡೆಂಟ್ಸ್. ಬರ್ಕೊಳ್ಳಿ ಸ್ಟೂಡೆಂಟ್, ಸಮ್ ಆಫ್ ದ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆರ್. ಸೊ ಇದ್ರ ಒಳಗಡೆ ನಮ್ಗೆ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಹೇಳಿ ಯಾವ್ಯಾವುದು ಇಂಟ್ರೊಡ್ಯೂಸ್ ಆಗಿತ್ತು ಅಂತಂದ್ರೆ, ದ ವೆರಿ ಫಸ್ಟ್ ಒನ್ ವಿ ವಿಲ್ ಕಾಲ್ ಇಟ್ ಆಸ್ ಕೋಬಾಲ್. ಬರ್ಕೊಳ್ಳಿ ಸ್ಟೂಡೆಂಟ್ಸ್, COBOL. ರೈಟ್ ಡೌನ್. ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ ಇಂಟ್ರೊಡ್ಯೂಸ್ ಆಗುತ್ತೆ ಮೊದಲಿಗೆ. ಟೇಕ್ ಡೌನ್ ದ ನೆಕ್ಸ್ಟ್ ಒನ್, Fortran. It stands for Formula Translation. ನೋಡಿ, ಎರಡು ಹೈ ಲೆವೆಲ್ ಲ್ಯಾಂಗ್ವೇಜಸ್ ಇಂಟ್ರೊಡ್ಯೂಸ್ ಆಗ್ತವೆ. ಆ ಎರಡು ಹೈ ಲೆವೆಲ್ ಲ್ಯಾಂಗ್ವೇಜಸ್ ಯಾವ್ಯಾವುದು ಅಂತಂದ್ರೆ, ಒಂದನ್ನ ನಾವು ಕೋಬಾಲ್ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಫೋರ್ಟ್ರಾನ್ ಅಂತ ಕರಿತೀವಿ. COBOL. Fortran. Write down students, FOR ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ FORTRAN, it stands for Formula Translation. ಸೆಕೆಂಡ್ ಜನರೇಷನ್ಸ್ ಆಫ್ ದ ಕಂಪ್ಯೂಟರ್ಸ್ ಅಲ್ಲಿ ಎರಡು ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಎರಡು ಹೈ ಲೆವೆಲ್ ಲ್ಯಾಂಗ್ವೇಜಸ್ ಇಂಟ್ರೊಡ್ಯೂಸ್ ಆಗುತ್ತೆ, ದಟ್ ಈಸ್ ಕಾಲ್ಡ್ COBOL and Fortran. COBOL stands for Common Business Oriented Language. Fortran stands for Formula Translation. ಐಡಿಯಾ ಬಂತ ಸ್ಟೂಡೆಂಟ್ಸ್? ಸೊ ಇದ್ರದ್ದು ಅಡ್ವಾಂಟೇಜಸ್ ಅಂತ ಕೊಟ್ಟಾಗ ಏನೆಲ್ಲ ಬರಿಬಹುದು? ನಿಮ್ಮ ಒಂದು ಟ್ರಾನ್ಸಿಸ್ಟರ್ ಇಂಟ್ರೊಡ್ಯೂಸ್ ಆಯ್ತು ಅಂತ ಬರಿಬಹುದು. ಏನಂತ? ಇಟ್ ವಾಸ್ ದ ನ್ಯೂ ಟೆಕ್ನಾಲಜಿ ವಾಸ್ ಎಂಟರ್ಡ್ ಕಾಲ್ಡ್ ಟ್ರಾನ್ಸಿಸ್ಟರ್. ದ ಟ್ರಾನ್ಸಿಸ್ಟರ್ ವಾಸ್ ರೀಪ್ಲೇಸ್ಡ್ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂಡ್ ಸಮ್ ಅದರ್ ಅಸೆಂಬ್ಲಿ ಲ್ಯಾಂಗ್ವೇಜಸ್ ವರ್ ಯೂಸ್ಡ್ ಅಂಡ್ ಹೈ ಲೆವೆಲ್ ಲ್ಯಾಂಗ್ವೇಜಸ್ ವರ್ ಯೂಸ್ಡ್. Some of them are, one is called Fortran, another one is called COBOL. ಐಡಿಯಾ ಬಂತ ಸ್ಟೂಡೆಂಟ್ಸ್? ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ಗೊತ್ತಾಯ್ತಾ? ಬಟ್ ಈ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ಅಲ್ಲಿ ಸ್ಪೆಷಾಲಿಟಿ ಏನು ಅಂತಂದ್ರೆ, ನೀವು ಫಸ್ಟ್ ಜನರೇಷನ್ಗೆ ಅಬ್ಸರ್ವ್ ಮಾಡಿದ್ರೆ ಸೈಜ್ ಅಲ್ಲಿ ಕಡಿಮೆ ಆಗಿರುತ್ತೆ, ಲೆಸ್ ಇನ್ ಸೈಜ್ ಅಂಡ್ ಸ್ಟೋರ್ ಮೋರ್ ಡೇಟಾ ಅಂಡ್ ಮೋರ್ ಅಕ್ಯುರೇಟ್ ಅಂಡ್ ಮೋರ್ ಸ್ಪೀಡ್. ಎಲ್ಲ ಫಸ್ಟ್ ಜನರೇಷನ್ ಗಿಂತ ಸ್ಪೀಡ್ ಅಲ್ಲಿ ಇರ್ತಾನೆ. ಐಡಿಯಾ ಬಂತ? Take on the next one students, that is called third generation of computers. ನೋಡಿ, ಇಲ್ಲಿ ಬಂದ್ಬಿಟ್ಟಿದೆ ನಿಮ್ಮ ಒಂದು ಕಂಪ್ಯೂಟರ್ ಹೇಗಿತ್ತು ಅಂತ ಹೇಳಿ. ನವೇಡೇಸ್ ನಾವು ಯೂಸ್ ಮಾಡ್ತಾ ಇದ್ವಿ, ಬಟ್ ಥರ್ಡ್ ಜನರೇಷನ್ ಅಲ್ಲಿ ಎಕ್ಸಾಕ್ಟ್ ಕೀಬೋರ್ಡ್ ಸಪರೇಟ್ ಆಗಿದೆ, CPU ಸಪರೇಟ್ ಆಗಿದೆ, ಮಾನಿಟರ್ ಸಪರೇಟ್ ಆಗಿದೆ. ನೋಡಿ, ರೈಟ್ ಡೌನ್ ಸ್ಟೂಡೆಂಟ್, ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಸೊ ಮೊದಲಿಗೆ ನಮಗ್ ಬೇಕಾಗಿರೋದು ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಲ್ಲಿ ಟೆಕ್ನಾಲಜಿ ಯಾವುದು, ಡ್ಯೂರೇಷನ್ ಯಾವುದು ಅಂತ. ರೈಟ್ ಡೌನ್ ಸ್ಟೂಡೆಂಟ್ಸ್, ದ ಟೆಕ್ನಾಲಜಿ ನೋಡಿ ಹೇಗಿದೆ ಥರ್ಡ್ ಜನರೇಷನ್. ರೈಟ್ ಡೌನ್ ಸ್ಟೂಡೆಂಟ್ಸ್, ದ ಟೆಕ್ನಾಲಜಿ ಇಸ್ ಕಾಲ್ಡ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ರೈಟ್ ಡೌನ್ ಸ್ಟೂಡೆಂಟ್ಸ್, IC ಅಂತ ಕರಿತೀವಿ. IC, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಟೆಕ್ನಾಲಜಿ. ಡ್ಯೂರೇಷನ್ ರೈಟ್ ಡೌನ್ ಸ್ಟೂಡೆಂಟ್ಸ್, ಬರ್ಕೊಳ್ಳಿ. ಡ್ಯೂರೇಷನ್ 1963 to 1971. ನೋಡಿ, ಸೆಕೆಂಡ್ ಜನರೇಷನ್ 1956 ಇಂದ 1963 ವರೆಗೂ ಇತ್ತು. ಥರ್ಡ್ ಜನರೇಷನ್ ನೋಡಿ 1963 ಇಂದ ಸ್ಟಾರ್ಟ್ ಆಗಿ 1971 ವರೆಗೂ ಇದೆ ಸ್ಟೂಡೆಂಟ್ಸ್. ನೋಡಿ, IC ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಹೇಗಿತ್ತು ಅಂತ ಅಂದ್ರೆ, ಫಸ್ಟ್ ಜನರೇಷನ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಇದ್ದ, ವ್ಯಾಕ್ಯೂಮ್ ಟ್ಯೂಬ್ಸ್ ಹೊಟ್ಟೋಯ್ತು, ಸೆಕೆಂಡ್ ಜನರೇಷನ್ಗೆ ಟ್ರಾನ್ಸಿಸ್ಟರ್ ಬಂತು, ಟ್ರಾನ್ಸಿಸ್ಟರ್ ಹೊಟ್ಟೋಯ್ತು, ಥರ್ಡ್ ಜನರೇಷನ್ಗೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬಂದಿದೆ. ಸರ್, ಇದ್ರಲ್ಲಿ ಸ್ಪೆಷಾಲಿಟಿ ಏನು? ಥರ್ಡ್ ಜನರೇಷನ್ ಕಂಪ್ಯೂಟರ್ಸ್ ಆರ್ ಫಾಸ್ಟರ್ ಕಂಪ್ಯೂಟರ್ಸ್ ಅಂಡ್ ಥರ್ಡ್ ಜನರೇಷನ್ ಕಂಪ್ಯೂಟರ್ಸ್ ಸ್ಟೋರ್ ಮೋರ್ ಇನ್ಫಾರ್ಮೇಶನ್.
ಇವರು ತುಂಬಾ ಫಾಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ರು, ಮೋರ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಕೊಳ್ತಾ ಇದ್ರು. ಅಂಡ್ ಕೀಬೋರ್ಡ್ ವಾಸ್ ಇಂಟ್ರೊಡ್ಯೂಸ್ಡ್, ಇಲ್ಲಿ ನಮ್ಗೆ ಕೀಬೋರ್ಡ್ ಅನ್ನೋದು ಬಂದ್ಬಿಡ್ತು. ಅಂಡ್ ಮಾನಿಟರ್ ವಾಸ್ ಇಂಟ್ರೊಡ್ಯೂಸ್ಡ್, ಸಪರೇಟ್ ಆಗಿ ಮಾನಿಟರ್ ಅನ್ನೋದು ಬಂತು. ಐಡಿಯಾ ಬಂತಾ? ಎಕ್ಸೆಟ್ರಾ ಡಿವೈಸಸ್ ಆರ್ ಇಂಟ್ರೊಡ್ಯೂಸ್ಡ್. ದೇ ಆರ್ ಸ್ಮಾಲ್ ಇನ್ ಸೈಜ್, ಮೋರ್ ಆಕ್ಯುರೇಟ್, ಸೈಜ್ ಅಲ್ಲಿ ತುಂಬಾ ಚಿಕ್ಕದಾಗೋಯ್ತು ಸ್ಟೂಡೆಂಟ್ಸ್. ಒಂದು ರೂಮ್ ಅಷ್ಟು ಇದ್ದಿದ್ದು ಒಂದು ಟೇಬಲ್ ಅಷ್ಟು ಬಂದ್ಬಿಡ್ತು. ಅಂಡ್ ಮೋರ್ ಆಕ್ಯುರೇಟ್. ಅಂಡ್ ಮಿನಿ ಕಂಪ್ಯೂಟರ್ಸ್ ವರ್ ಆಲ್ಸೋ ಇಂಟ್ರೊಡ್ಯೂಸ್ಡ್ ಇನ್ ಥರ್ಡ್ ಜನರೇಷನ್ ಆಫ್ ದ ಕಂಪ್ಯೂಟರ್ಸ್. ನಮ್ಮ ಮಿನಿ ಕಂಪ್ಯೂಟರ್ಗಳು ಕೂಡ ಎಲ್ಲಿ ಇಂಟ್ರೊಡ್ಯೂಸ್ ಆಗ್ತವೆ ಅಂತಂದ್ರೆ ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಲ್ಲೇ ಇಂಟ್ರೊಡ್ಯೂಸ್ ಆಗ್ತವೆ. ದಿಸ್ ಇಸ್ ಅಬೌಟ್ ಯುವರ್ ಥರ್ಡ್ ಜನರೇಷನ್ಸ್ ಆಫ್ ದ ಕಂಪ್ಯೂಟರ್. ಐ ಆಮ್ ಎಕ್ಸ್ಪ್ಲೇನಿಂಗ್ ಅಗೇನ್ ಸ್ಟೂಡೆಂಟ್ಸ್, ನಿಮ್ಮ ಕಾನ್ಸಂಟ್ರೇಷನ್ ಕಂಪ್ಲೀಟ್ ಹಿಂಗೆ ಇಲ್ಲೇ ಇರಲಿ. The technology is called integrated circuit. The duration is called 1963 to 1971. They are faster, they store more information, and some other keyboard, mouse, monitor was introduced, and IC technology was introduced, and mini computers was introduced. ಇದನ್ನ ನಾವು ಕರೆಯೋದು ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಐಡಿಯಾ ಬಂತಾ? ಟೇಕ್ ದ ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್. ನೋಡಿ, ನಿಮ್ಮ ಕನಸಿನ ಕಂಪ್ಯೂಟರ್ ಇಲ್ಲಿದೆಯಪ್ಪ, ಇಲ್ಲಿ ಬಂತು ಎಕ್ಸಾಕ್ಟ್ ಶೇಪ್. ಯಾವ್ದಿದು? ಫೋರ್ತ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ನೋಡಿ, ಎಕ್ಸಾಕ್ಟ್ ಮಾನಿಟರ್ ಸಪರೇಟ್, ಕೀಬೋರ್ಡ್ ಸಪರೇಟ್, ಸಿಪಿಯು ಸಪರೇಟ್, ಮೌಸ್ ಸಪರೇಟ್. ಈಗ ಗೊತ್ತಾಯ್ತಾ ಎಲ್ಲಿಂದ ಇದು ಬಂದಿದೆ ಅಂತ? ಫಸ್ಟ್ ಜನರೇಷನ್ ಇದ್ದಿದ್ದು ಹೆಂಗೆ, ಫೋರ್ತ್ ಜನರೇಷನ್ಗೆ ಬಂದಿರೋದು ಹೆಂಗೆ. ಅಲ್ಲಿಗೆ ನಾವು ಫೋರ್ತ್ ಜನರೇಷನ್ ಇಂದ ಚೆನ್ನಾಗಿ ನೋಡಿದ್ವಿ ಕಂಪ್ಯೂಟರ್ಸ್ನ ಅಂತ. ರೈಟ್ ಡೌನ್ ಸ್ಟೂಡೆಂಟ್ಸ್, ಫೋರ್ತ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಬರ್ಕೊಳ್ಳಿ ಸ್ಟೂಡೆಂಟ್ಸ್, ನಮಗೆ ಮೊದಲಿಗೆ ಬೇಕಾಗಿರೋದು ಎರಡು. ಒಂದೇನು? ಟೆಕ್ನಾಲಜಿ ಅಲ್ವಾ? ಎರಡನೇದೇನು? ಡ್ಯೂರೇಷನ್. ರೈಟ್ ಡೌನ್. ದ ಟೆಕ್ನಾಲಜಿ ಇಸ್ ಕಾಲ್ಡ್ ಮೈಕ್ರೋ ಪ್ರೊಸೆಸರ್. ನೋಡಿ, ಆಲ್ರೆಡಿ ನಾವು ಮೈಕ್ರೋ ಪ್ರೊಸೆಸರ್ನ ನೋಡಿದ್ದೀವಿ. ಸೇಮ್ ಸ್ಟೂಡೆಂಟ್ಸ್, ಮೈಕ್ರೋ ಪ್ರೊಸೆಸರ್. ಡ್ಯೂರೇಷನ್ ಬರ್ಕೊಳ್ಳಿ ಸ್ಟೂಡೆಂಟ್ಸ್. ಡ್ಯೂರೇಷನ್ ಈಸ್ 1971 ಟು ಪ್ರೆಸೆಂಟ್. ಅಲ್ಲಿಗೆ ಇವಾಗಲೂ ನಾವು ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಿದ್ದೀವಿ ಅಂತ. 1971 ಟು ಪ್ರೆಸೆಂಟ್. ಐಡಿಯಾ ಬಂತಾ? ನೋಡಿ ಸ್ಟೂಡೆಂಟ್ಸ್, ಫೋರ್ತ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಹೇಗಿತ್ತು ಅಂತ ನಾವು ಯೂಸ್ ಮಾಡ್ತಿರೋದು ಈಗ ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದ ನ್ಯೂ ಟೆಕ್ನಾಲಜಿ ವಾಸ್ ಇಂಟ್ರೊಡ್ಯೂಸ್ಡ್ ಕಾಲ್ಡ್ ಮೈಕ್ರೋ ಪ್ರೊಸೆಸರ್. ದ ಮೈಕ್ರೋ ಪ್ರೊಸೆಸರ್ ಟೆಕ್ನಾಲಜಿ ವಾಸ್ ಏಬಲ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಸಾಫ್ಟ್ವೇರ್ಸ್. ಇಲ್ಲಿಂದ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಜಾಸ್ತಿ ವರ್ಕ್ ಆಗುತ್ತೆ. ಸಾಫ್ಟ್ವೇರ್ಸ್ ನ ಯೂಸ್ ಮಾಡಿಕೊಂಡು ತುಂಬಾ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾರೆ. ಇಟ್ ಈಸ್ ಏಬಲ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಸಾಫ್ಟ್ವೇರ್ಸ್ ಅಂಡ್ ಇಟ್ ಈಸ್ ಪ್ರೊಸೆಸ್ ಡೇಟಾ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಇಲ್ಲಿಂದ ಕಾನ್ಸೆಪ್ಟ್ ಏನು ಅಂತಂದ್ರೆ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಎಷ್ಟು ಡೇಟಾ ಕೊಟ್ಟರು ಅಷ್ಟು ಡೇಟಾನ ಸಾಲ್ವ್ ಮಾಡೋ ಕೆಪಾಸಿಟಿ ಫೋರ್ತ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಇತ್ತು. ಮೋರ್ ಟೆಕ್ನಾಲಜೀಸ್ ವಾಸ್ ಇಂಟ್ರೊಡ್ಯೂಸ್ಡ್. ತುಂಬಾ ಟೆಕ್ನಾಲಜೀಸ್ ಜಾಸ್ತಿ ಇಂಟ್ರೊಡ್ಯೂಸ್ ಆಯ್ತು. ಮೈಕ್ರೋ ಕಂಪ್ಯೂಟರ್ಸ್ ವಾಸ್ ಇಂಟ್ರೊಡ್ಯೂಸ್ಡ್. ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ವಾಸ್ ಇಂಟ್ರೊಡ್ಯೂಸ್ಡ್. ನಾವು ಆಲ್ರೆಡಿ ಇದನ್ನ ಓದ್ಕೊಂಡ್ ಬಂದಿದ್ದೀವಿ. ಏನ್ ಮೈಕ್ರೋ ಕಂಪ್ಯೂಟರ್ಸ್ ಅಂತಂದ್ರೆ, ನಿಮ್ ಬ್ರೈನ್ ತುಂಬಾ ಶಾರ್ಪ್ ಬಿಡಿ, ನನಗೆ ಗೊತ್ತು. ಲಾಸ್ಟ್ ಕ್ಲಾಸ್ ಅಲ್ಲಿ ಓದಿದೀವಿ ನೋಡಿ. ಮೈಕ್ರೋ ಕಂಪ್ಯೂಟರ್ಸ್ ಅಂತಂದ್ರೆ ಪರ್ಸನಲ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ. ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಅಂತಂದ್ರೆ ಜನರಲ್ ಆಗಿ ಬ್ಯಾಂಕ್ಗಳಲ್ಲಿ, ATMಗಳಲ್ಲಿ ಯೂಸ್ ಮಾಡ್ತೀವಿ. ನೆನಪಿದೆಯಾ? ಸೇಮ್ ಟು ಸೇಮ್. ದಿಸ್ ಈಸ್ ಅಬೌಟ್ ಯುವರ್ ಫೋರ್ತ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಮತ್ತೆ ಹೇಳ್ತಿದ್ದೀನಿ ಸ್ಟೂಡೆಂಟ್ಸ್, ದ ಟೆಕ್ನಾಲಜಿ ಇಸ್ ಕಾಲ್ಡ್ ಮೈಕ್ರೋ ಪ್ರೊಸೆಸರ್. ಡ್ಯೂರೇಷನ್ ಇಸ್ ಕಾಲ್ಡ್ 1971 to present. It was used, microprocessor was used as technology of fourth generation computers. They are fast, they are able to solve problems based on softwares and the processing of data within fraction of seconds. More technologies was introduced. Microcomputers, mainframe computers were also introduced. Idea banta? Yes, there is another generation students called fifth generation. Right on. ನೋಡಿ, ಫಿಫ್ತ್ ಜನರೇಷನ್ ಬಂದಿದ್ದ ತಕ್ಷಣ ಕಂಪ್ಯೂಟರ್ಸ್ ಎಲ್ಲ ಸೂಪರ್ ಆಗ್ಬಿಟ್ಟಿದೆ ಎಲ್ಲ. ನೋಡಿ ಸ್ಕ್ರೀನ್ ಮೇಲೆ ಏನ್ ಕಾಣಿಸ್ತಿದೆ ನಿಮ್ಗೆ, ದಟ್ ಈಸ್ ಕಾಲ್ಡ್ ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಸ್ಟೂಡೆಂಟ್ಸ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ಗೆ ಟೆಕ್ನಾಲಜಿ ಇಲ್ಲ. ಸರ್ ಟೆಕ್ನಾಲಜಿನೇ ಯೂಸ್ ಮಾಡಿಲ್ವಾ? ದಟ್ ಈಸ್ ರಾಂಗ್. ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ಗೆ ಇಂಥದ್ದೇ ಟೆಕ್ನಾಲಜಿ ಅಂತ ನಾವು ಬರೀಲಿಕ್ಕೆ ಆಗೋಲ್ಲ.
ಬಿಕಾಸ್ ನಾವೀಗ ಏನ್ ಯೂಸ್ ಮಾಡ್ತಾ ಇದೀವಿ ಇದನ್ನೆಲ್ಲ 5th ಜನರೇಷನ್ ಅಂತಾನೆ ಕರೆಯೋದು. ದಿನಕ್ಕೊಂದೊಂದು ಟೆಕ್ನಾಲಜಿ, 1 ಅವರ್ಗೆ ಒಂದೊಂದು ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಸೊ ದರ್ ಇಸ್ ನೋ ಸ್ಪೆಸಿಫಿಕ್ ಟೆಕ್ನಾಲಜಿ ಫಾರ್ 5th ಜನರೇಷನ್, ಬಟ್ ದೆರ್ ಇಸ್ ಎ ಡ್ಯೂರೇಷನ್. ಏನದು? ಪ್ರೆಸೆಂಟ್ ಅಂಡ್ ಬಿಯಾಂಡ್. ಬರ್ಕೊಳ್ಳಿ, ಡ್ಯೂರೇಷನ್ ಪ್ರೆಸೆಂಟ್ ಅಂಡ್ ಬಿಯಾಂಡ್ ಅಂದ್ರೆ ಈಗ ಯೂಸ್ ಮಾಡ್ತಾರೋ ಕಂಪ್ಯೂಟರ್ಸ್ 5th ಜನರೇಷನ್. ಮುಂದಕ್ಕೆ ಯಾವುದೇ ಇಂಟ್ರೊಡ್ಯೂಸ್ ಆದ್ರೂ ಅದನ್ನ 5th ಜನರೇಷನ್ ಅಂತಾನೆ ಹೇಳ್ಬೇಕು ಸ್ಟೂಡೆಂಟ್ಸ್. ಐಡಿಯಾ ಬಂತಾ? ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ 5th ಜನರೇಷನ್ ಕಂಪ್ಯೂಟರ್ಸ್. ವೈರ್ಲೆಸ್ ಎಲ್ಲ ಬಂದ್ಬಿಟ್ಟಿದೆ ನೋಡಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಏಬಲ್ ಟು ವರ್ಕ್ ವಿತೌಟ್ ಎ ಯೂಸರ್ ಸಪೋರ್ಟ್. 5th ಜನರೇಷನ್ ಕಂಪ್ಯೂಟರ್ಸ್ ಯೂಸರ್ ಸಪೋರ್ಟ್ ಇಲ್ದಿರನೆ ವರ್ಕ್ ಮಾಡ್ತವೆ. ಹೌದಾ ಸರ್? ಯೂಸರ್ ಇಲ್ದಿರನೆ ವರ್ಕ್ ಮಾಡ್ಬಿಡುತ್ತಾ? ಎಸ್. ದ ವೆರಿ ಬೆಸ್ಟ್ ಎಕ್ಸಾಂಪಲ್ ಈಸ್ ಕಾಲ್ಡ್ ರೋಬೋಟ್. ರೋಬೋಟ್ಗಳು ಯಾವಾಗ್ಲೂ ಏನು ಅಲ್ಲಿ ಯೂಸರ್ ಇದ್ದು ಅದನ್ನೇನು ಆಪರೇಟ್ ಮಾಡಲ್ಲ, ಅವನೇ ಆಪರೇಟ್ ಆಗ್ಬಿಡ್ತಾನೆ. ನೋಡಿದೀರಾ ರೋಬೋಟ್ನ? ನೀವ್ ಯಾಕೆ ನೋಡಿರಲ್ಲ? ರೋಬೋಟ್ ಎಲ್ಲಿ ನೋಡಿದೀರಾ ಅಂತ ಕೇಳಿದ ತಕ್ಷಣ ಒಂದೇ ಆನ್ಸರ್, ಸರ್ ರೋಬೋ ಪಿಕ್ಚರ್ ರೋಬೋ 1 ಅಲ್ಲೂ ನೋಡಿದೀವಿ, ರೋಬೋ 2 ಅಲ್ಲೂ ನೋಡಿದೀವಿ ಸರ್. ಎಸ್, ಅಲ್ಲಿ ರಜನಿಕಾಂತ್ ಇರ್ತಾರೆ, ರಜನಿಕಾಂತ್ ಕಲ್ಲಿ ಆಕ್ಟಿಂಗ್ ಮಾಡಿಸಿದಾರೆ ಅಷ್ಟೇ. ರಿಯಲ್ ರೋಬೋಗಳೇ ಬೇರೆ, ನಿಮ್ಮ ಫಿಲಿಂ ರೋಬೋಗಳೇ ಬೇರೆ ಸ್ಟೂಡೆಂಟ್ಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 5th ಜನರೇಷನ್ ಕಂಪ್ಯೂಟರ್ಸ್ ವರ್ಕ್ ವಿತೌಟ್ ಎ ಯೂಸರ್ ಸಪೋರ್ಟ್ ಅಂಡ್ ದೇ ಆರ್ ಯೂಸ್ಡ್ ಟು ಸಾಲ್ವ್ ಇನ್ಸ್ಟ್ರಕ್ಷನ್ಸ್ ಇನ್ ಎ ರ್ಯಾಪಿಡ್ ಸ್ಪೀಡ್. ಅಂದ್ರೆ ನಿಮ್ಮ ಇಮ್ಯಾಜಿನೇಷನ್ಗೂ ಬರಲ್ಲ ಅಷ್ಟು ಸ್ಪೀಡ್ ಆಗಿ ಈ ಕಂಪ್ಯೂಟರ್ಸ್ ವರ್ಕ್ ಮಾಡುತ್ತೆ ಸ್ಟೂಡೆಂಟ್ಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೆಟ್ವರ್ಕ್ ವಾಸ್ ಎಸ್ಟಾಬ್ಲಿಷ್ಡ್. ನೆಟ್ವರ್ಕಿಂಗ್ ಜಾಸ್ತಿ ಆಯ್ತು. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಕಂಪ್ಯೂಟರ್ ಮಧ್ಯದಲ್ಲಿ ಕಮ್ಯುನಿಕೇಶನ್ ಅಂಡ್ ಇಂಟರ್ನೆಟ್ ವಾಸ್ ಡೆವಲಪ್ಡ್ ಎ ಲಾಟ್. ಇಂಟರ್ನೆಟ್ ಅನ್ನೋದು ತುಂಬಾ ಸ್ಪೀಡ್ ಅಲ್ಲಿ ತುಂಬಾ ಡೆವಲಪ್ ಆಗೋಯ್ತು ಸ್ಟೂಡೆಂಟ್ಸ್. ಅಂಡ್ ದೇ ಆರ್ ಯೂಸ್ಫುಲ್ ಫಾರ್ ಕಮ್ಯುನಿಕೇಶನ್. ಸೂಪರ್ ಕಂಪ್ಯೂಟರ್ಸ್ ವಾಸ್ ಇಂಟ್ರೊಡ್ಯೂಸ್ಡ್, ರೋಬೋಟ್ ಕಂಪ್ಯೂಟರ್ಸ್ ವಾಸ್ ಇಂಟ್ರೊಡ್ಯೂಸ್ಡ್. ನಮಗಿಲ್ಲಿ ಸೂಪರ್ ಕಂಪ್ಯೂಟರ್ಸ್ ಇಂಟ್ರೊಡ್ಯೂಸ್ ಆಗ್ತವೆ, ರೋಬೋಟ್ ಕಂಪ್ಯೂಟರ್ಸ್ ಕೂಡ ಇಂಟ್ರೊಡ್ಯೂಸ್ ಆಗ್ತವೆ. ಐಡಿಯಾ ಬಂತ ಸ್ಟೂಡೆಂಟ್ಸ್? 5th ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ. That is, there is no technology, but duration is present and beyond. They are able to work without a user support. They are solved instructions in rapid speed, and network was developed a lot. Internet was developed a lot. They are useful for communication. Supercomputers was introduced. Robot computers was introduced. Laptops was introduced. Tablet computers was introduced, etc. Idea banta? Nodi. ನಿಮ್ಗೀಗ ನೆಕ್ಸ್ಟ್ ಪಿಕ್ಚರ್ ತೋರಿಸ್ತೀನಿ. ಯು ವಿಲ್ ಬಿ ರಿಯಲಿ ಸರ್ಪ್ರೈಸ್ ಸ್ಟೂಡೆಂಟ್ಸ್. ಸಿ ಸ್ಟೂಡೆಂಟ್ಸ್, 5th ಜನರೇಷನ್ ಕಂಪ್ಯೂಟರ್ಸ್, ರೋಬೋಟ್ಸ್. ನೋಡಿ ಹೇಗಿದೆ ರೋಬೋಟ್ಗಳು ಅಂತ. ಈ ರೋಬೋಟ್ ನೋಡಿ ನಿಮ್ಮನ್ನೇ ನೋಡ್ತಾ ಇದ್ದಾನೆ. ಇವ್ನು ನೋಡಿ ಆಗ್ಲೇ ಏನೋ ಸ್ಕ್ರೀನ್ ಅಲ್ಲಿ ಏನೋ ಮಾಡ್ತಾ ಇದ್ದಾರೆ. ಸೊ ಇವರನ್ನ ನಾವು ಕರೆಯುವಂಥದ್ದು ರೋಬೋಟ್ಸ್ ಅಂತ ಹೇಳಿ. ಈ ರೋಬೋಟ್ ಯಾವ್ದ್ರಲ್ಲಿ ಇಂಟ್ರೊಡ್ಯೂಸ್ ಆಗ್ತಾರೆ? 5th ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಲ್ಲಿ ಇಂಟ್ರೊಡ್ಯೂಸ್ ಆಗ್ತಾರೆ. ನೋಡಿ ಸ್ಟೂಡೆಂಟ್ಸ್, ಆಗ್ಲೇ ನೋಡ್ಕೊಳ್ತಾ ಬರೋಣ. ಇನ್ನು ಡಿಫ್ರೆಂಟ್ ರೋಬೋಟ್ಸ್ ನೋಡೋಣ. ನೋಡಿ ಸ್ಟೂಡೆಂಟ್ಸ್, ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಿ. ದಿಸ್ ಆಲ್ಸೋ ಒನ್ ಆಫ್ ದ ರೋಬೋ. ನೋಡಿ ಹೇಗಿದೆ, ಇನ್ಸೆಟ್ ತರ ಇದೆ, ಹುಳ ತರ ಇದೆ ಅಂತ ಅದ್ರ ಅರ್ಥ, ಇನ್ಸೆಟ್ ನೋಡಿ. ಬಟ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೋಬೋ ಸ್ಟೂಡೆಂಟ್ಸ್. ಹಾಗೆ ನೋಡಿ ಇನ್ನೊಂದು ಪಿಕ್ಚರ್ ತುಂಬಾ ಚೆನ್ನಾಗಿರುತ್ತೆ. ಸಿ ಟಾಯ್ ರೋಬೋ, ಬೊಂಬೆ ರೋಬೋ ಅಂತ, ಟಾಯ್ ರೋಬೋ. ಎಷ್ಟು ಚೆನ್ನಾಗಿದೆ ಅಲ್ವಾ? ನೀವೆಲ್ಲ ಇಮ್ಯಾಜಿನ್ ಮಾಡಿದ್ರ ಈ ತರನು ಇರುತ್ತೆ ರೋಬೋಟ್ಸ್ ಅಂತ? ನೋಡಿ ಇದು ಕೂಡ ರೋಬೋನೇ. ಅಂಡ್ ಯು ಆರ್ ಫೆಮಿಲಿಯರ್ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್. ನೋಡಿರ್ತೀರ ಲ್ಯಾಪ್ಟಾಪ್ಗಳು ಕೈಯಲ್ಲೇ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ನಿಮ್ಮ ಮನೆಗಳಲ್ಲೂ ಇರ್ಬೋದು, ನೋಡಿರ್ತೀರಾ, ಅಬ್ಸರ್ವ್ ಮಾಡಿರ್ತೀರಾ. ನೋಡಿ ಸ್ಟೂಡೆಂಟ್ಸ್, ಲ್ಯಾಪ್ಟಾಪ್ಸ್. ಸಿ ಸ್ಟೂಡೆಂಟ್ ಸ್ಕ್ರೀನ್, ನೋಟ್ಬುಕ್ ಕಂಪ್ಯೂಟರ್ಸ್. ಇದು ಸ್ಮಾಲ್ ಸೈಜ್, ಅಂದ್ರೆ ಲ್ಯಾಪ್ಟಾಪ್ ಗಿಂತ ಸ್ಮಾಲ್ ಸೈಜ್ ನೋಟ್ಬುಕ್ ಕಂಪ್ಯೂಟರ್ಸ್. ನೋಡಿ ಎಷ್ಟು ಸ್ಮಾಲ್ ಆಗಿದೆ. ಐಡಿಯಾ ಬಂತಾ? ನೋಡಿ ಸ್ಟೂಡೆಂಟ್ಸ್, ಟ್ಯಾಬ್ಲೆಟ್ ಕಂಪ್ಯೂಟರ್ಸ್. ನೀವು ಟ್ಯಾಬ್ಗಳು ಅಂತ ಯೂಸ್ ಮಾಡ್ತೀರಲ್ವಾ, ಅದನ್ನ ಸಿಂಪಲ್ ಆಗಿ ನಾವು ಕರೆಯೋದು ಟ್ಯಾಬ್ ಅಂತ. ಬಟ್ ಫುಲ್ ಫಾರ್ಮ್ ಬಂದು ಟ್ಯಾಬ್ಲೆಟ್ ಕಂಪ್ಯೂಟರ್ಸ್ ಅಂತ. ಹೇಗಿತ್ತು ನೋಡಿ, ನಮ್ಮ ಹ್ಯಾಂಡ್ ಅಷ್ಟು ಅಲ್ವಾ? ನೋಡಿ ವೇರಬಲ್ ಕಂಪ್ಯೂಟರ್ಸ್. ಒಂದು ಕಂಪ್ಯೂಟರ್ನ ವೇರ್ ಕೂಡ ಮಾಡ್ಕೋಬೋದಾ ಅಂದ್ರೆ ಹಾಕೋಬೋದಾ? ಎಸ್, ಇಟ್ ಇಸ್ ಪಾಸಿಬಲ್. ನೋಡಿ ಕೈಗೆ ಹಾಕೊಂಡಿದ್ದಾರೆ ಕಂಪ್ಯೂಟರ್ನ, ಇಲ್ಲೊಂದು ಕಂಟ್ರೋಲ್ ಇಟ್ಕೊಂಡಿದ್ದಾರೆ, ಇವ್ರು ಯಾರೋ ಕಣ್ಣಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ಬಟ್ ಅನ್ಕೊಂಡಷ್ಟು ಪಾಸಿಬಲ್ ಆಗಿ ಇವೆಲ್ಲ ಸಪೋರ್ಟ್ ಮಾಡಲಿಲ್ಲ ಸ್ಟೂಡೆಂಟ್ಸ್. ಅದಕ್ಕೆ ಡೆವಲಪಿಂಗ್ ಅಲ್ಲೇ ನಿಂತೋಯ್ತು. ಸಿ ಬಟ್ ವೇರಬಲ್ ಕಂಪ್ಯೂಟರ್ಸ್ ಇತ್ತು. ನೋಡಿ ಸ್ಟೂಡೆಂಟ್ಸ್, ಹಾಗೆ ಪಾಮ್ ಟಾಪ್ ಕಂಪ್ಯೂಟರ್ಸ್ ಅಂತ, ನಿಮ್ಮ ಹ್ಯಾಂಡ್ ಅಷ್ಟೇ ಇರ್ತಾನೆ ನೀನು. ಪಾಮ್ ಟಾಪ್ ಕಂಪ್ಯೂಟರ್ಸ್ ಇಷ್ಟೇ ಸ್ಟೂಡೆಂಟ್ಸ್ ಕಂಪ್ಯೂಟರ್. ಐಡಿಯಾ ಬಂತ? ದಿಸ್ ಇಸ್ ಅಬೌಟ್ ಯುವರ್ ಜನರೇಷನ್ಸ್ ಆಫ್ ದ ಕಂಪ್ಯೂಟರ್ಸ್. ಎಷ್ಟು ಜನರೇಷನ್ಸ್ ಓದಿದೀವಿ? 5 ಜನರೇಷನ್ಸ್ ಓದಿದೀವಿ. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್,
5th ಜನರೇಷನ್. ಸರ್ 6th ಜನರೇಷನ್ ಇದೆಯಾ? ಇಲ್ಲ. ಈಗ ಯೂಸ್ ಮಾಡ್ತಿರೋ ಕಂಪ್ಯೂಟರ್ಸ್ ಮುಂದಕ್ಕೆ ಯೂಸ್ ಮಾಡೋ ಎಲ್ಲ ಕಂಪ್ಯೂಟರ್ಸ್ನ ನಾವೇನಂತ ಕರಿಬೇಕು? ನಾವು ಕರಿಬೇಕಾಗಿರೋದು ತುಂಬಾ ಸಿಂಪಲ್ ಆಗಿ 5th ಜನರೇಷನ್ ಕಂಪ್ಯೂಟರ್ಸ್ ಅಂತಾನೆ ಕರಿಬೇಕು. ಬನ್ನಿ ನೋಡೋಣ. ಸೊ ಮೊದಲಿಗೆ ನಾವು ಸ್ಟಡಿ ಮಾಡಿದ್ದೇನೋ ಕೇಶ್ ಮೆಮೊರಿ, ಡೆಫಿನೇಷನ್ ನೋಡಿದ್ವಿ, ಡಯಾಗ್ರಾಮ್ ನೋಡಿದ್ವಿ. ಫಸ್ಟ್ ಜನರೇಷನ್ ಇಲ್ಲಿದೆ ನೋಡಿ. ಇದು ಫಸ್ಟ್ ಜನರೇಷನ್. ಹಿಂಗಿತ್ತು ಕಂಪ್ಯೂಟರ್, ಬರ್ತಾ ಬರ್ತಾ ಕೈಯಲ್ಲಿ ಇಟ್ಕೊಳ್ಳೋ ಅಷ್ಟು ಆಗೋಗಿದೆ ನೋಡಿ. ಇವೆಲ್ಲ ಕನೆಕ್ಷನ್ಸ್ ನೋಡಿ. ಟೆಕ್ನಾಲಜಿ, ಡ್ಯೂರೇಷನ್, ವ್ಯಾಕ್ಯೂಮ್ ಟ್ಯೂಬ್ ಹೇಗಿತ್ತು ಅಂತ. ಸೆಕೆಂಡ್ ಜನರೇಷನ್ ನೋಡಿ ಸ್ಟೂಡೆಂಟ್ಸ್ ಹೇಗಿದೆ ನೋಡಿ. ಚೇಂಜಸ್ ನಿಮ್ಗೆ ಗೊತ್ತಾಗುತ್ತೆ. ಸೆಕೆಂಡ್ ಜನರೇಷನ್ಗೆ ಚೇಂಜಸ್ ತುಂಬಾ ಇದೆ. ಟ್ರಾನ್ಸಿಸ್ಟರ್ ಯೂಸ್ ಆಗಿತ್ತು ನೋಡಿ. ಥರ್ಡ್ ಜನರೇಷನ್ ಅಷ್ಟೊತ್ತಿಗೆ ಇಲ್ಲಿಗೆ ಬಂದ್ಬಿಟ್ಟಿದೆ ಕಂಪ್ಯೂಟರ್ ನೋಡಿ. ಟೆಕ್ನಾಲಜಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಡ್ಯೂರೇಷನ್ 1963 to 1971. ಫೋರ್ತ್ ಜನರೇಷನ್ ನೋಡಿ, ಇಲ್ಲಿ ಕಂಪ್ಯೂಟರ್ಗೆ ಎಕ್ಸಾಕ್ಟ್ ಶೇಪ್ ಸಿಕ್ಕಿದೆ. 4 ಡಿವೈಸ್ ನೀಟಾಗಿದೆ. ಫೋರ್ತ್ ಜನರೇಷನ್ ನೋಡಿ, ಇನ್ನು ಅಡ್ವಾನ್ಸ್ಡ್. ಟೆಕ್ನಾಲಜಿ ಇಸ್ ಮೈಕ್ರೋಪ್ರೊಸೆಸರ್, ಡ್ಯೂರೇಷನ್ ಇಸ್ 1971 to ಪ್ರೆಸೆಂಟ್. ಫಿಫ್ತ್ ಜನರೇಷನ್ ನೋಡಿ, ಪ್ರೆಸೆಂಟ್ ಬಿಯಾಂಡ್ ನೋಡಿ. ಇನ್ನು ಸ್ಟೈಲಿಶ್ ಆಗ್ಬಿಟ್ಟಿದೆ ಕಂಪ್ಯೂಟರ್ಸ್. ಇಲ್ಲಿ ಬರೋಷ್ಟೊತ್ತಿಗೆ ನೋಡಿ ಸ್ಟೂಡೆಂಟ್ಸ್ ಹೇಗಿದೆ ಇದು. ರೋಬೋಟ್ಗಳು ಬಂದ್ಬಿಟ್ಟಿದೆ ನೋಡಿ. ರೋಬೋಟ್ಸ್, ಟಾಯ್ ರೋಬೋಟ್, ಲ್ಯಾಪ್ಟಾಪ್ಸ್, ನೋಟ್ಬುಕ್ಸ್, ಟ್ಯಾಬ್ಲೆಟ್ ಕಂಪ್ಯೂಟರ್ಸ್, ವೇರಿಯಬಲ್ ಕಂಪ್ಯೂಟರ್ಸ್, ಪಾಮ್ ಟಾಮ್ ಕಂಪ್ಯೂಟರ್ಸ್. ಅಂಡ್ ಒನ್ ಸರ್ಪ್ರೈಸ್ ಫಾರ್ ಯು ಸ್ಟೂಡೆಂಟ್ಸ್. ಎಲ್ಲರಿಗೂ ಇವತ್ತು ನಾನೊಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಕೊಡ್ಲಾ? ಇನ್ನು ಹೇಳಿಲ್ಲ. ಈಗ ನೋಡಿದ್ದೆಲ್ಲ ಸರ್ಪ್ರೈಸ್ ಅಲ್ಲ. ಈಗ ನಾನು ಹೇಳೋ ವಿಷಯ ನಿಮಗೆ ಸರ್ಪ್ರೈಸು. ಹೇಳಲಾ ಬೇಡವಾ? ಹೇಳಲಾ? ದ ಚಾಪ್ಟರ್ ಈಸ್ ಎಂಡ್. ಸೊ ಚಾಪ್ಟರ್ ಎಂಡ್ ಆಯ್ತು. ಖುಷಿನ ಎಲ್ರಿಗೂ? ಇನ್ನೂ ಒಂದು ಶಾಕಿಂಗ್ ನ್ಯೂಸ್ ಇದೆ. ಚಾಪ್ಟರ್ ಎಂಡ್ ಆಗಿದ ತಕ್ಷಣ ಅದನ್ನೇ ನ್ಯೂಸ್ ಅನ್ಕೋಬೇಡಿ. ಏನ್ ಸರ್ ಇನ್ನೊಂದು ನ್ಯೂಸು? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ನೆನ್ಪಿಟ್ಕೊಳ್ಳಿ. ಇವತ್ತೊಂದು ಇಂಪಾರ್ಟೆಂಟ್ ನ್ಯೂಸ್ ಹೇಳ್ತಾ ಇದ್ದೀನಿ. ನಾನ್ ನಿಮ್ಗೆ ಕಂಪ್ಲೀಟ್ ಮಾಡಿರೋದು ಎಲ್ಲರೂ ಅನ್ಕೊಂಡಿದ್ದೀರಾ 1 ಚಾಪ್ಟರ್ ಅಂತ. ದಟ್ಸ್ ರಾಂಗ್ ಸ್ಟೂಡೆಂಟ್ಸ್. ಐ ವಾಸ್ ಕಂಪ್ಲೀಟೆಡ್ 2 ಚಾಪ್ಟರ್ಸ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಲಿಲ್ಲ ಅಷ್ಟೇ. ನಾನ್ ನಿಮ್ಗೆ ಒಂದೇ ಸಾರಿ 2 ಚಾಪ್ಟರ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಮೊದಲನೇ ಚಾಪ್ಟರ್ ಹೆಸರು ಇಂಟ್ರೊಡಕ್ಷನ್ ಟು ದ ಕಂಪ್ಯೂಟರ್ ಅಂತ. ಸೆಕೆಂಡ್ ಚಾಪ್ಟರ್ ಹೆಸರು ಇನ್ಪುಟ್ ಔಟ್ಪುಟ್ ಮೆಮೊರಿ ಡಿವೈಸಸ್ ಅಂತ ಹೇಳಿ. ಎಸ್, 2 ಚಾಪ್ಟರ್ ನಾವು ಇಲ್ಲಿಗೆ ಕಂಪ್ಲೀಟ್ ಮಾಡಿರ್ತೀವಿ. ನಾನು ನಿಮಗೆ ಸಿಲೆಬಸ್ ಕರೆಕ್ಟಾಗಿ ಗೊತ್ತಾದ್ಮೇಲೆ ಸಿಲೆಬಸ್ ಏನೇನು ಡಿಡಕ್ಷನ್ ಆಗಿದೆ ಅಂತ ಈ ಸತಿ ಗವರ್ನಮೆಂಟ್ ನಿಂದ ಆರ್ಡರ್ನ ನೋಡಿಕೊಂಡು ನಿಮ್ಗೆ ನೋಟ್ಸ್ ಕೊಡುವಾಗ ಫಸ್ಟ್ ಚಾಪ್ಟರ್ ಸಪರೇಟ್, ಸೆಕೆಂಡ್ ಚಾಪ್ಟರ್ ಸಪರೇಟ್ ನೋಟ್ಸ್ ನ ಕೊಡ್ತೀನಿ. ಜೊತೆಗೆ ಫಸ್ಟ್ ಚಾಪ್ಟರ್ ಕ್ವಶನ್ ಅಂಡ್ ಆನ್ಸರ್ಸ್, ಸೆಕೆಂಡ್ ಚಾಪ್ಟರ್ಸ್ ಕ್ವಶನ್ ಅಂಡ್ ಆನ್ಸರ್ಸ್ ನಿಮ್ಗೆ ಸಪರೇಟ್ ಆಗಿ ನೀಟಾಗಿ ಕೊಡ್ತೀನಿ. ಅರ್ಥ ಆಯ್ತಾ? ಸೊ ನಿಜವಾಗ್ಲೂ ಶಾಕಿಂಗ್ ನ್ಯೂಸಾ? ಎಸ್, 2 ಚಾಪ್ಟರ್ ನಾವು ಕಂಪ್ಲೀಟ್ ಮಾಡಿದೀವಿ. 3ನೇ ಚಾಪ್ಟರ್ ನೆಕ್ಸ್ಟ್ ಕ್ಲಾಸ್ ಇಂದ ಸ್ಟಡಿ ಮಾಡೋಣ. ಇಲ್ಲಿ ಒಂದು ಕ್ವಶನ್ ಕೂಡ ಇದೆ, ಎಲ್ಲರೂ ಗಮನ ಇಟ್ಟು ಕೇಳಿ. 3ನೇ ಚಾಪ್ಟರ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಸೊ ಎಲ್ಲರೂ ಕೂಡ ಕ್ಯಾಲ್ಕುಲೇಟರ್ ಜೊತೆಗೆ ಇರಬೇಕು, ಇಲ್ಲ CS 3rd ಚಾಪ್ಟರ್ ಅರ್ಥ ಆಗೋಲ್ಲ. ಅಲ್ಲಿಗೆ CS 3rd ಚಾಪ್ಟರ್ ನೀಟಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ನೀವೆಲ್ಲ ಕ್ಯಾಲ್ಕುಲೇಟರ್ನ ಜೊತೆ ಇರಬೇಕು. ಇಟ್ ಈಸ್ ಕಂಪಲ್ಸರಿ. ನೀವು ಒಂದು ಸತಿ ಕ್ಯಾಲ್ಕುಲೇಟರ್ನ ತಗೊಂಡ್ರೆ ನಿಮಗೆ ಸೆಕೆಂಡ್ ಇಯರ್ ವರ್ಗು CS ಯೂಸ್ ಆಗುತ್ತೆ. ಜೊತೆಗೆ ನಿಮ್ಮೊಂದು ಅಕೌಂಟೆನ್ಸಿಯಲ್ಲಿ ಕ್ಯಾಲ್ಕುಲೇಷನ್ಸ್ಗೆ ಕೂಡ ಬಹಳ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ನಿಮ್ಮ ಎಲ್ಲರ ಕೈಯಲ್ಲೂ ಕೂಡ ಕ್ಯಾಲ್ಕುಲೇಟರ್ಸ್ ಕಂಪಲ್ಸರಿಯಾಗಿ ಇರಬೇಕು. ಇಲ್ಲ ಅಂತಂದ್ರೆ ತಗೊಳ್ಳಿ, ಇದ್ರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಇಲ್ಲಿಗೆ ಈ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಉಮೇಶ್. ನೆಕ್ಸ್ಟ್ ಕ್ಲಾಸು 3rd ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.